ಹಾಯ್ ವೆಲ್ಕಮ್ ಟು ಕ್ಯಾಡ್ನೆಸ್ಟ್. ಐ ಆಮ್ ಸುರೇಶ್. ಸೊ ಇಲ್ಲಿ ನಾನು ಇವತ್ತು ಎಕ್ಸೆಲ್ನಲ್ಲಿ ನಿಮಗೆ ಒಂದು ರಿಮೂವ್ ಡೂಪ್ಲಿಕೇಟ್ಸ್ ಹೇಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ರಿಮೂವ್ ಅಂತ ಬಂದಾಗ ಏನಾಗುತ್ತೆ, ಕೆಲವೊಂದು ರಿಪೀಟೆಡ್ ನಂಬರ್ಸ್, ರಿಪೀಟೆಡ್ ನೇಮ್ಸ್ ಇರುತ್ತೆ ಒಂದು ರೋ ವೈಸಲ್ಲಿ. ಎಕ್ಸಾಂಪಲ್ ಇದರಲ್ಲಿ ಅಂತ ತಗೊಂಡಾಗ ನಮಗೆ ಇದರಲ್ಲಿ ಯಾವ್ದಾರು ರಿಪೀಟೆಡ್ ನೇಮ್ಸ್ ಇದೆಯಾ ಅನ್ನೋದು ನೋಡ್ಬೋದು. ಈಗ ನಂಗೆ ನೇಮ್ಸ್ ರಾಮ್, ಸುರೇಶ್, ರಾಮ್ ಅಂತ ಟೈಪ್ ಮಾಡಿರೋದ್ರೆ, ಅಥವಾ ನಂಬರ್ಸಲ್ಲಿ ಯಾವ್ದಾರು ರಿಪೀಟೆಡ್ ನಂಬರ್ಸ್ ಇದ್ದರೆ ರಿಮೂವ್ ಆಗುತ್ತೆ. ಎಕ್ಸಾಂಪಲ್ 1 2 3 4 ಕಂಟಿನ್ಯೂಷನ್ ಇದೆ, ಇಲ್ಲಿ ಮತ್ತೆ 1 and 2 ಅನ್ನೋದು ರಿಪೀಟೆಡ್ ಆಗಿ ಬಂದಿದೆ. ಸೊ ಆ ಥರ ಇದ್ದಾಗ ಈ ನಂಬರ್ಸ್ನ ಹೇಗೆ ರಿಮೂವ್ ಮಾಡ್ತೀವಿ ಅನ್ನೋದು. ಅಕಸ್ಮಾತ್ ಇದರಲ್ಲಿ ಯಾವ್ದಾರು ರಿಪೀಟೆಡ್ ಇದ್ದರೆ ರಿಮೂವ್ ಆಗಬೇಕು. ಅಥವಾ ಎರಡು ಕಾಲಮ್ ಸೆಲೆಕ್ಟ್ ಮಾಡಿದಾಗ ಎರಡು ಕಾಲಲ್ಲೂ ವ್ಯಾಲ್ಯೂ ಮ್ಯಾಚ್ ಆಗ್ತದೆ, ಅಂದರೆ ಎರಡು ಲೈನಲ್ಲೂ ಈಕ್ವಲ್ ಮ್ಯಾಚ್ ಆಗ್ತದೆ, ಆವಾಗ ರಿಮೂವ್ ಆಗ್ತದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿರ್ತೀವಿ. ಸೊ ಆ ಥರ ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದು ಒಂದು ಈ ಡೇಟಾದ ಮೇಲೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಇನ್ನೊಂದು ಡೇಟಾ ಇದೆ. ಸೊ ಅದೇ ಥರ ನಿಮಗೆ ಇಲ್ಲಿ ನಂಬರ್ಸ್, ಸೀರಿಯಲ್ ನಂಬರ್ ಇದೇ ಥರ ಆ ಕಡೆ ನೇಮ್ಸು, ಆ ಥರ ಲೆಫ್ಟ್ ನೇಮ್ಸ್, ರೈಟ್ ನೇಮ್, ಮಿಡಲ್ ನೇಮ್ ಥರ ಚೇಂಜ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಕ್ಯಾಡ್ ಅಂತ ಇದೆ, ನವೀನ್ ಕುಮಾರ್ ಅಂತ ಇದೆ, ಇಲ್ಲಿ ನೆಸ್ಟ್ ಮೂರ್ತಿ ಅನ್ನೋದಿದೆ, ಭಾನು ಸುರೇಶ್ ಅಂತ ಇದೆ. ಸೊ ಇದೆಲ್ಲ ರಿಮೂವ್ ಆಗಬೇಕು. ಇಂಡಿವಿಜುವಲ್ ಲೈನಲ್ಲಿ ಹೋದರೆ ನಾವು ಹೇಗೆ ರಿಮೂವ್ ಮಾಡ್ತೀವಿ, ಅಥವಾ ಫುಲ್ ಕಂಪ್ಲೀಟ್ ಟೇಬಲ್ ಸೆಲೆಕ್ಟ್ ಮಾಡಿದಾಗ ಹೇಗೆ ರಿಮೂವ್ ಆಗಬೇಕಾಗತ್ತೆ. ಸಪ್ರೇಟ್ ಎಲ್ಲ ಲೈನ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ 1 2 3 ಕಂಟಿನ್ಯೂಷನ್ ನಂಬರ್ ಇದ್ದಾಗ ಸೊ ಅದರಲ್ಲಿ ಏನೋ ರಿಪೀಟೆಡ್ ನಂಬರ್ಸ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಹಾಗೆ ರಿಪೀಟ್ ಆಗುತ್ತಾ ಇಲ್ಲ ರಿಮೂವ್ ಇಲ್ವಾ ಅಂತ ನೋಡ್ಬೋದಾಗುತ್ತೆ. ಸೊ ಆ ಥರ ನಾನು ನೋಡೋದಕ್ಕೆ ನೆಕ್ಸ್ಟು ಹೇಗೆ ನೋಡ್ತೀವಿ ಅಂತ ಫಸ್ಟ್ ಇಲ್ಲಿಂದ ನೋಡ್ಕೊಂಬರೋಣ. ಸೊ ನಿಮ್ಗೇನಾಗುತ್ತೆ, ಇಲ್ಲಿ ಸೀರಿಯಲ್ ನಂಬರ್ಸ್ ಏನಿದೆ ಅದು ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ಅದರಲ್ಲಿ ನಿಮಗೆ ಡೇಟಾ ಮೆನು ಅನ್ನೋಂಥ ಆಪ್ಷನ್ಸ್ ಇರುತ್ತೆ. ಡೇಟಾ ಮೆನಲ್ಲಿ ಇಸ್ ಅ ರಿಮೂವ್ ಡೂಪ್ಲಿಕೇಟ್ಸ್ ಅಂತ ಇರುತ್ತೆ. ಸೊ ರಿಮೂವ್ ಡೂಪ್ಲಿಕೇಟ್ಸ್ ಅಂತ ಬಂದಾಗ ನಮಗೆ ಈ ಥರ ಬರುತ್ತೆ, ರಿಮೂವ್ ಡೂಪ್ಲಿಕೇಟ್ಸ್ ಇಸ್ ಅ ವಾರ್ನಿಂಗ್ಸ್. ಸೊ ನಿಮಗೆ ಇಲ್ಲಿ ಕಂಟಿನ್ಯೂ ವಿತ್ ಕರೆಂಟ್ ಸೆಲೆಕ್ಷನ್ಸ್ ಅನ್ನೋದು ತಗೋತಾ ಇದ್ದೀನಿ. ಯಾಕೆಂತಂದರೆ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಕಂಟಿನ್ಯೂ ಆಗಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ರಿಮೂವ್ ಡೂಪ್ಲಿಕೇಟ್ಸ್ ಅನ್ನೋದು ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಕಾಲಮ್ ಎ ಬಿ ಸಿ ಆ ಥರ ಏನಾದ್ರು ತೋರಿಸ್ತಾ ಇರುತ್ತೆ, ಅಥವಾ ಹೆಡಿಂಗ್ ಸೀರಿಯಲ್ ನಂಬರ್ ಆ ಥರ ಹಾಕಿದಾಗ ಅದು ಹೆಡಿಂಗ್ ವೈಸ್ ಬರುತ್ತೆ. ನೀವು ಮಾರ್ಕ್ಸ್ ಕಾರ್ಡ್, ಸ್ಯಾಲರಿ ಟೇಬಲ್, ಬ್ಯಾಲೆನ್ಸ್ ಶೀಟ್ ಮೇಲೆ ಎಲ್ಲ ಟ್ರೈ ಮಾಡಿದಾಗ ಸೊ ಸೀರಿಯಲ್ ನಂಬರ್, ನೇಮ್ ಆ ಥರ ಬರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್, ಮ್ಯಾಥ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಯಾವ ಹೆಡ್ಡಿಂಗ್ ಮೇಲೂ ನೀವು ರಿಮೂವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಹೆಡ್ಡಿಂಗ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೋದು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಇಲ್ಲಿ ಒಂದೇ ಕಾಲಮ್ ಇರೋದ್ರಿಂದ ನಂಬರ್ಸು ಅದು ಒಂದರಲ್ಲಿ ನನಗೆ ಯಾವ್ದಾರು ರಿಪೀಟೆಡ್ ಇದೆಯಾ ಅನ್ನೋದನ್ನು ನಾನು ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಓಕೆ ಕೊಟ್ಟಾಗ 2 ವ್ಯಾಲ್ಯೂ ರಿಮೂವ್ ಆಗುತ್ತೆ. ಸೊ 2 ಡೂಪ್ಲಿಕೇಟ್ ವ್ಯಾಲ್ಯೂಸ್ ಫಂಡ್ ಆರ್ ರಿಮೂವ್ಡ್, 4 ಯುನಿಕ್ಸ್ ವ್ಯಾಲ್ಯೂಸ್ ರಿಮೈನ್ ಅಂತ ಹೇಳುತ್ತೆ. ಅಂದರೆ ಇನ್ನು 4 ಯೂನಿಟ್ಸ್ ಇದೆ, 2 ವ್ಯಾಲ್ಯೂ ರಿಮೂವ್ ಆಗಿದೆ ಅಂತ ಹೇಳುತ್ತೆ. ಸೊ ಅದೇ ಥರ ನೇಮ್ ರಾಮ್, ಸುರೇಶ್, ರಾಮ್ ಅನ್ನೋದ್ರಲ್ಲಿ ಹೋದರೆ ಅಗೇನ್ ಅದರಲ್ಲಿ ರಿಮೂವ್ ಡೂಪ್ಲಿಕೇಟ್, ಕಂಟಿನ್ಯೂ ವಿತ್ ಕರೆಂಟ್ ಸೆಲೆಕ್ಷನ್ಸ್, ರಿಮೂವ್ ಡೂಪ್ಲಿಕೇಟ್ಸ್. ಸೊ ಇಲ್ಲಿ ಓಕೆ ಕೊಟ್ಟಾಗ ನನಗೆ ನೋ ಡೂಪ್ಲಿಕೇಟ್ ವ್ಯಾಲ್ಯೂ ಆರ್ ಫಾಂಡ್, ಅಂದರೆ ವ್ಯಾಲ್ಯೂಸ್ ಇಲ್ಲ ಅಂತ ಹೇಳ್ತಾರೆ. ನೋ ಡೂಪ್ಲಿಕೇಟ್ಸ್ ಅಂತ ಹೇಳ್ತಾರೆ, ಯಾವುದು ಡೂಪ್ಲಿಕೇಟ್ಸ್ ಇಲ್ಲ. ಸೊ ಆ ಥರ ನಾನು ಕೆಲವೊಂದು ಡೇಟಾದಲ್ಲಿ ಏನಿದೆ ಅದೇ ಥರ ಅದೇ ಕಾನ್ಸೆಪ್ಟಲ್ಲಿ ಮತ್ತೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಡೇಟಾದ ಮೇಲೆ ನಾನು ಕಂಪ್ಲೀಟ್ ಲೈನ್ಸ್ ಏನಿದೆ, ಒಟ್ಟು ಹಾರ್ ನಂಬರ್, ಡೀಟೇಲ್ಸ್, ಕಂಟಿನ್ಯೂಷನ್ ನಂಬರ್ಸ್ ಇದೆ, ಅದರಲ್ಲಿ ನೇಮ್ಸ್ ಇದೆ. ಈ ಡೇಟಾದಲ್ಲಿ ನನಗೀಗ ಸೆಕೆಂಡ್ ಆಪ್ಷನ್ ಏನು ತೋರಿಸ್ತೇನೆ, ನೇಮ್ ರಾಮ್ ಅನ್ನೋದರಲ್ಲಿ ಆ ಕಾನ್ಸೆಪ್ಟಲ್ಲಿ ಇಲ್ಲಿ ಕಡೆ ನಾನು ಏನಾಗುತ್ತೆ ರಿಮೂವ್ ಡೂಪ್ಲಿಕೇಟ್ಸ್ ಅಂತ ಹೋದಾಗ ನೋಡಿ ಸೀರಿಯಲ್ ನಂಬರ್, ನೇಮ್, ಲೆಫ್ಟ್, ಮಿಡ್, ರೈಟ್ ಅಂತ ತೋರಿಸ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟ್ ಡ್ಯೂರೇಷನ್ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸೀರಿಯಲ್ ನಂಬರ್, ನೇಮ್ ಈ ಥರ ಇದೆ. ಎಕ್ಸಾಂಪಲ್ ಸೀರಿಯಲ್ ನಂಬರಲ್ಲಿ ಯಾವ್ದಾದ್ರು ಅನ್ಸೆಲೆಕ್ಟ್ ಮಾಡಿ ಸೀರಿಯಲ್ ನಂಬರ್ ರಿಪೀಟೆಡ್ ನಂಬರ್ ಇದ್ದರೆ ಅದು ರಿಮೂವ್ ಮಾಡಬೇಕು ಅಂತ ಕೊಟ್ಟಾಗ ನನಗೆ ಏನಾಗುತ್ತೆ, ಯಾವುದೇ ನೋ ಡೂಪ್ಲಿಕೇಟ್ಸ್ ಅಂತ ಬರ್ತಾ ಇದೆ. ಹಾಗೆ ನಾನು ಎಲ್ಲ ವ್ಯಾಲ್ಯೂಲಿ ಇರೋದು ನೋಡ್ತೀನಿ ಅಂತಂದರೆ ಮತ್ತೆ ರೀಸೆಲೆಕ್ಟೆಡ್ ಓಕೆ ಕೊಡ್ತಾ ಇದ್ದೀನಿ, ಅದರಲ್ಲೂ ನೋ ಡೂಪ್ಲಿಕೇಟ್ ಅಂತ ಬರ್ತಾ ಇದೆ. ಯಾಕೆಂದರೆ ರಿಪೀಟೆಡ್ ಯಾಕೆ ಇಲ್ಲ ಅಂತಂದರೆ ಇಲ್ಲಿ ರಿಪೀಟೆಡ್ ಇದೆ, ಬಟ್ ಏನಿದೆ ನವೀನ್ ಕುಮಾರ್, ಮೂರ್ತಿ, ಭಾನು ಅಂತ ಇದೆ, ನವೀನ್ ಕುಮಾರ್ ಅಂತ ಇದೆ, ಕ್ಯಾಡ್ ಅಂತ ಇದೆ. ಸೊ ಇಂಡಿವಿಜುವಲ್ ರೋ ವೈಸ್ ಆದರೆ ನಮಗೆ ರಿಪೀಟೆಡ್ ಇದೆ. ಸೊ ಓವರಾಲ್ ಕಾಲಮ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಯಾವುದೇ ರಿಪೀಟೆಡ್ ಇಲ್ಲ. ಯಾಕೆಂದರೆ ಬಿಕಾಸ್ ಆಫ್ ಇಲ್ಲಿ ನಂಬರ್ ಏನಾಗಿದೆ, ಚೇಂಜಸ್ ಆಗಿದೆ. ಎಕ್ಸಾಂಪಲ್ ಇಲ್ಲಿ ನಾನು 4 ಅಂತ ನಂಬರ್ ಚೇಂಜ್ ಮಾಡ್ತೀನಿ, ಇದು ಅಗೇನ್ ಇದನ್ನ 3 ಅಂತ ಚೇಂಜ್ ಮಾಡ್ತೀನಿ, ಅಥವಾ ನಿಮಗೆ ಇದು 6 ಇರಲಿ, 1 ವ್ಯಾಲ್ಯೂ ಮಾತ್ರ ನಾನು 4 ಅಂತ ಚೇಂಜ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಈ ಲೈನ್ ಏನಿದೆ ನಾವು ಪ್ಲಸ್ ಈ ಲೈನ್ ಇವೆರಡು ನಿಮಗೆ ರಿಪೀಟೆಡೇ ಇದೆ. ಸೊ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ 4 ನವೀನ್ ಕುಮಾರ್, ಮೂರ್ತಿ, ಭಾನು, ನವೀನ್ ಕುಮಾರ್, ಮೂರ್ತಿ, ಭಾನು ಆ ಥರ ರಿಪೀಟೆಡೇ ಇದೆ. ಸೊ ಅವಾಗ ಏನಾಗುತ್ತೆ, ಇದರಲ್ಲಿ 1 ಲೈನ್ ರಿಮೂವ್ ಮಾಡುತ್ತೆ, ಇನ್ನು ಉಳಿದಿದ್ದು ಆ್ಯಸ್ ಇಟ್ ಈಸ್ ನೀಡ್ಸ್ ಇರುತ್ತೆ. ಹೇಗೆ ಅಂತ ನೋಡೋದಾದರೆ ಮತ್ತೆ ರೀಸೆಲೆಕ್ಟೆಡ್, ಸೊ ಎಲ್ಲ ಹೋಗ್ತೀರ ಡೇಟಾ ಮೆನುವಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್. ಸೊ ಎಲ್ಲ ಕಾಲಮಲ್ಲೂ ರಿಮೂವ್ ಮಾಡ್ತೀನಿ ಅಂದರೆ ಕಿಂಗ್ ಫಾರ್ ಆಲ್ ಕಾಲಮ್ಸ್ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಾಗ ನಿಮಗೆ ಒಂದು ಡೂಪ್ಲಿಕೇಟ್ ವ್ಯಾಲ್ಯೂ ಇಸ್ ಫಂಡ್ ರಿಮೂವ್ಡ್ ಇನ್ 5 ಯೂನಿಕ್ಸ್ ಇದೆ ಅಂತ ಹೇಳುತ್ತೆ. ಸೊ ಆ ಥರ ನಿಮ್ಗೆ ಏನಾದ್ರು ರಿಪೀಟೆಡಾಗಿ ನಾವು ಟೈಪ್ ಮಾಡ್ತೀವಿ, ಸೇಮ್ ನಂಬರ್, ಸೇಮ್ ಡೀಟೇಲ್ಸ್ ಅಂದಾಗ ನೀವು ಈ ಥರ ರಿಮೂವ್ ಡೂಪ್ಲಿಕೇಟ್ಸ್ನ ಯೂಸ್ ಮಾಡ್ಬೋದು. ಆ ಥರ ಇಂಡಿವಿಜುವಲ್ ಕಾಲಮಲ್ಲಿ ಹೋಗ್ತೀನಿ ಅಂದರೆ ನೋಡಿ, ಎಕ್ಸಾಂಪಲ್ ಈ ಲೈನಲ್ಲಿ ಮಾತ್ರ ಡೀಟೇಲ್ಸ್ ಹೋಗ್ತೀನಿ ಅಂದರೆ ಕ್ಯಾಡ್ ಅನ್ನೋದು ರಿಮೂವ್ ಆಗ್ತಾ ಹೋಗುತ್ತೆ. ಅಥವಾ ಓವರಾಲ್ ಸೆಲೆಕ್ಟ್ ಮಾಡಿರ್ತೀನಿ. ಸೊ ರಿಮೂವ್ ಡೂಪ್ಲಿಕೇಟ್ಸ್, ಅನ್ಸೆಲೆಕ್ಟ್ ಆಲ್,
ಓನ್ಲಿ ಸೆಲೆಕ್ಟೆಡ್ ಆಫ್ ಮಿಡ್ ಅಥವಾ ಲೆಫ್ಟ್ ಕಾಲಮ್ ಲೆಫ್ಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ಕ್ಯಾಡ್ ಅದೊಂದು ಕಾಲಮ್ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ, ಉಳಿದ ಅನ್ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಜಸ್ಟ್ ಆ ಒಂದು ಕಾಲಮಲ್ಲಿ ಯಾವುದು ರಿಪೀಟೆಡ್ ಇರುತ್ತೆ ಒಂದು ವ್ಯಾಲ್ಯೂ ನೋಡಿ CAD PDD ಅಂತ ಏನಿತ್ತು ಕ್ಯಾಡ್ ಅಂತ ಅದರಲ್ಲಿ ಒಂದು ವ್ಯಾಲ್ಯೂ ರಿಮೂವ್ ಆಯಿತು, ಅವಾಗ ಕಂಪ್ಲೀಟ್ ಆ ಲೈನೇ ರಿಮೂವ್ ಆಗಿರುತ್ತೆ. ಸೊ ಈ ಥರ ನಾವು ರಿಮೂವ್ ಡೂಪ್ಲಿಕೇಟ್ ಅನ್ನೋದು ನಾವು ಯೂಸ್ ಮಾಡ್ತಾ ಹೋಗ್ಬೋದು ಆ ಥರ. ಸೊ ನಿಮ್ಮದು ಬೇರೆ ಬೇರೆ ಡೇಟಾ ಏನಿರುತ್ತೆ ಆ ಡೇಟಾದ ಮೇಲೆ ಟ್ರೈ ಮಾಡಿ ಯಾವ್ದಾರು ರಿಮೂವ್ ಡೂಪ್ಲಿಕೇಟ್ಸ್ ಇದ್ದರೆ ರಿಮೂವ್ ಮಾಡ್ಕೋಬೋದು. ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಟೆಕ್ಸ್ಟ್ ಕಾಲಮ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ, ನೀವು ವೀಡಿಯೋ ಇನ್ನೂ ನೋಡಿಲ್ಲ ಅಂದರೆ ನೋಡಿ. ಹಾಗೆ ಎಲ್ಲ ಚಾನಲ್ಸ್ ವೀಡಿಯೋಗಳನ್ನ ನೋಡಿ, ಟ್ಯಾಲಿ ಇದ್ದಿರುತ್ತೆ, ಅಡ್ವಾನ್ಸ್ ಎಕ್ಸೆಲ್ ಕ್ಯಾಡ್ ಈ ಥರ ಎಲ್ಲ ಇರುತ್ತೆ. ಸೊ ನಮ್ಮದು ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ನಮ್ಮದು 5 ಕಡೆ ಬ್ರಾಂಚಸ್ ಇದೆ. ಕ್ಯಾಡ್ನೆಸ್ಟ್ ರಾಜಾಜಿನಗರ್, ಕ್ಯಾಡ್ನೆಸ್ಟ್ ಬಸವನಗುಡಿ, ಕ್ಯಾಡ್ನೆಸ್ಟ್ ಮಲ್ಲೇಶ್ವರಂ, ಕ್ಯಾಡ್ನೆಸ್ಟ್ ಶೇಷಾದ್ರಿಪುರಂ ಹಾಗೂ ಕ್ಯಾಡ್ನೆಸ್ಟ್ ರಾಜರಾಜೇಶ್ವರಿನಗರದಲ್ಲಿ. ಸೊ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಅವೈಲೇಬಿಲಿಟಿ ಇರುತ್ತೆ. ಸೊ ಆಲ್ ಬ್ರಾಂಚಸ್. ಥ್ಯಾಂಕ್ ಯು.